ನಾನ್ ಪಾತ್ರೆ ತೊಳ್ಕೊಡ್ತೀನಿ ಕೊಡಿ. ನೀವೇ ಎಲ್ಲಾ ಕೆಲಸ ಮಾಡ್ಬಿಟ್ಟಿದೀರಾ, ಅದು ಇಂಥ ಪರಿಸ್ಥಿತಿಲಿ. ಪಾಪ ನಿನ್ಗೂ ಹುಷಾರಿಲ್ಲ, ಏನ್ ಮಾಡೋದು? ನಿನ್ಗೇನೋ ಒಂದು ಪಾರ್ಸಲ್ ಬಂದೈತೆ, ಬುಕ್ ಮಾಡಿದೆ ನಾನು. ಏ, ಓ, ಏನಿದೆ ಈ ಪಾರ್ಸಲು? ಏನು ಅಂತ ಹೇಳು ನೀನೆ. ಅತ್ತೆ, ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ಅತ್ತೆ. ಏನೋ ಬುಕ್ ಮಾಡಿದ್ಯಲ್ಲತ್ತೆ. ನೋಡು, ಎಲ್ಲಾರು ಅತ್ತೆದಿರು ಸೊಸೆ ಸೀರೆ ಉಟ್ಕೋಬೇಕು ಅಂತಾರೆ. ನೀನ್ ನೋಡಿದ್ರೆ ನನ್ಗೆ ಟೀ ಶರ್ಟ್ ಬುಕ್ ಮಾಡಿದ್ಯಲ್ಲತ್ತೆ. ನನಗೂ ಆಸೆ ಆಯ್ತು. ಥ್ಯಾಂಕ್ಸ್ ಅತ್ತೆ. ನಿಮ್ಮಂತ ಅತ್ತೆ ಪಡೆಯಕ್ಕೆ ನನ್ ಪುಣ್ಯ ಮಾಡಿದ್ದೆ. ಗಂಡನಾರು ಚೆನ್ನಾಗಿ ನೋಡ್ಕೊಳ್ಳಲ್ಲ, ನಾನಾದ್ರೂ ಚೆನ್ನಾಗಿ ನೋಡ್ಕೊಳ್ತೀನಿ. ನನ್ಗಿಷ್ಟ, ಅವಳು ಕಂಡ್ರೆ ತುಂಬ ಇಷ್ಟ. ಹೆಣ್ಣಲ್ಲಂತೂ ಸುಖ ಇಲ್ಲ, ಏನೇ ಕಷ್ಟ ಬಂದರೂ ಎಲ್ಲ ಹೊಟ್ಟೆಗೆ ಹಾಕೊಂತಾಳೆ. ಅದು ನೋಡಿ ನನಗೂ ಬೇಜಾರಾಗುತ್ತೆ. ಕಟ್ಕೊಂಡಿರೋ ಗಂಡನ್ಗೆ ಹೆಂಡತಿಗೆ ಏನ್ ತಂದ್ಕೊಡ್ಬೇಕು, ಹೆಂಗ್ ನೋಡ್ಕೋಬೇಕು ಅನ್ನೋ ಒಂದ್ ಜವಾಬ್ದಾರಿ ಇಲ್ಲ. ಬೇರೆಯವ್ರ ಮನೆಯಿಂದ ಹೆಣ್ಮಕ್ಳು ತಂದಿದೀವಿ, ಆ ಹೆಣ್ಮಕ್ಳಿಗೆ ಏನ್ ಬೇಕು ಏನ್ ಬೇಡ ನೋಡ್ಕೋಬೇಕು ಅನ್ನೋದು ಏನೂ ಇಲ್ಲ. ನಮ್ಮ ಅತ್ತೆನೂ ಕೂಡ ಕ್ರೂರಿ ಆಗ್ಬಿಟ್ಟಿದ್ರೆ ನಾನು ನಿಜವಾಗ್ಲೂ ಮನೇಲಿ ಬದುಕಕ್ ಆಗ್ತಿದ್ದ? ಅಮ್ಮ, ನಮ್ಮ ಅತ್ತೆ ಇವತ್ತು ನನಗೆ ಒಂದು ಟೀ ಶರ್ಟ್ ತಂದ್ಕೊಟ್ರಮ್ಮ. ಎಲ್ಲಾರ ಮನೇಲೂ ಸೊಸೆದಿರು ಹಿಂಗೆ ಇರ್ಬೇಕು ಅಂತ ಕಟ್ ಮಾಡ್ತಾರೆ, ಅದೇ ನನ್ನ ಅತ್ತೆ ಹಂಗೆ ಮಾಡಿಲ್ಲಮ್ಮ. ನಿಜವಾಗ್ಲೂ ನಾನು ಅಲ್ಲಿಗಿಂತ ಇಲ್ಲೇ ಚೆನ್ನಾಗಿದ್ದೀನಮ್ಮ. ಎಲ್ಲೋ ಚೆನ್ನಾಗಿರು ಮಗಳೇ. ಏನು ಮಾಡೋದಮ್ಮ, ಹಣೆ ಬರ ಅಷ್ಟೆ. ಒಳ್ಳೆಯವನು ಅಂತ ಅವತ್ತು ಮದುವೆ ಮಾಡಿದ್ವಿ, ಇಂಥವನು ಅಂತ ಯಾರೋ ಗೊತ್ತು. ನಿಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೋತಾಯಿ ಅಷ್ಟೇ. ತವ್ರ ಮನೆಗೆ ಮಾತ್ರ ಬರಬೇಡ. ಸತ್ರು ತವ್ರ ಮನೆಗೆ ಬರಲ್ಲಮ್ಮ. ಕಷ್ಟನೋ ಸುಖನೋ ಇಲ್ಲೇ ಜೀವನ ಮಾಡ್ತೀನಿ, ಅದೇನು ಬರುತ್ತೋ ನೋಡ್ತೀನಿ ಉಸಿರಿರೋವರೆಗೂ. ಅತ್ತೆ, ನಿಮ್ಮ ಮಗಳು ಫೋನ್ ಮಾಡಿದ್ದಾರೆ, ಮಾತಾಡಿ. ಅಮ್ಮ, ಏನೋ ಬುಕ್ ಮಾಡಿ ತರ್ಸಿದ್ಯಾ, ಮೆಸೇಜ್ ಬಂತು. ಪಾಪ ಸೊಸೆಗೆ ಒಂದು ಬಟ್ಟೆ ತೆಗೆದುಕೊಟ್ಟೆ ಕಣ. ಓಹೋ, ನಿಂದು ಜಾಸ್ತಿ ಆಯ್ತು. ನಿನ್ಗೆ ಮಗಳಿಗಿಂತ ಸೊಸೆನೇ ಹೆಚ್ಚು ಅನ್ಸುತ್ತೆ. ನಿಮ್ಮಣ್ಣ ನೋಡ್ಕೊಳ್ದೆ ಇರೋದಕ್ಕೆ ನಾನೇ ಏನಾದ್ರು ತೆಗೆದು ಕೊಡ್ತೀನಿ. ಅವಳು ನಮ್ಮ ಮಗಳಂಗಲ್ವಾ? ನೀನೆಷ್ಟೋ ಅವಳು ಅಷ್ಟೇ ಅಂತ ನಾನು ತಿಳ್ಕೊಂಡಿರೋದು. ನೀನು ಭೇದ ಭಾವ ಮಾಡಬೇಡ, ಹೋಗು ಮಡಗು ಫೋನ. ಮಗಳ ಹತ್ರ ನನ್ನನ್ನು ಬಿಟ್ಕೊಡ್ತಾನೆ ಇಲ್ಲ ಅಲ್ಲ.